ಹಾಯ್ ವೀಕ್ಷಕರೇ, ಮೊನ್ನೆ ದಾಬಾಸ್ಪೇಟೆಯಿಂದ ಹೊಸಕೋಟೆ ಹೋಗೋ ಹೈವೇನಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ನಿಂತಿರೋ ಟಾಟಾ ಎಸ್ ಗಾಡಿಗೆ ಹಿಂದ್ಗಡೆಯಿಂದ ಬೈಕ್ನವರೊಬ್ಬರು ಬಂದು ಕುತ್ಕೊಂಡು ಬಿದ್ದಿದ್ರು. ಈ ಟಾಟಾ ಎಸ್ ಗಾಡಿ ನೋಡಿ, ಇದು ಬ್ರೇಕ್ ಡೌನ್ ಆಗಿದೆಯಂತೆ. ಇಲ್ಲಿ ನಿಂತಿದ್ದಾರಲ್ಲ ಟಿ ಶರ್ಟ್ ಹಾಕೊಂಡು ಇವರೇ ಡ್ರೈವರು. ಬ್ರೇಕ್ ಡೌನ್ ಆಗಿದೆಯಂತೆ. ಇವರು ಹಿಂದ್ಗಡೆ ಒಂದು ಯಾವುದೇ ಕಡೆದಾದರೂ ಕೂಡ ಈ ಥರ ಬ್ರೇಕ್ ಡೌನ್ ಆದಾಗ ಟ್ರಯಾಂಗಲ್ ರಿಫ್ಲೆಕ್ಷನ್ನ ದೂರನೇ ಇಡಬೇಕು. ಮತ್ತು ಆ ಡ್ರೈವರ್ ಏನಿದ್ದಾರೆ ಅವರು ಸಿಂಬಲ್ ಕೊಡಬೇಕು. ಹಿಂದ್ಗಡೆ ಬರೋ ಗಾಡಿಗೆಲ್ಲ ಸಿಗ್ನಲ್ ಕೊಡ್ತಾ ಇರಬೇಕು, ಗಾಡಿ ಕೆಟ್ಟೋಗಿದೆ ಸೈಡ್ಗೆ ಹೋಗಿ ಅಂತ. ಬಟ್ ಇವ್ರು ಏನೂ ಮಾಡಿಲ್ಲ. ಇವರು ಡ್ರೈವರು ಮತ್ತು ಇನ್ನೊಬ್ಬರು ಗಾಡಿ ಒಳಗೆ ಕೂತಿದ್ದಾರೆ. ಮತ್ತು ಸೊಪ್ಪು ಸಿಕ್ಸೋದಾಗಲಿ ಅಥವಾ ಫೋರ್ ಇಂಡಿಕೇಟ್ರೂ ಹಾಕಿಲ್ಲ. ಬ್ಯಾಟ್ರಿ ಏನೋ ಡೆಡ್ ಆಗಿದೆ ಅಂತ ಹೇಳ್ತಾಯಿದ್ರು, ಫೋರ್ ಇಂಡಿಕೇಟ್ರು ಹಾಕಿಲ್ಲ. ಮತ್ತು ಒಂದು ಕಲ್ಲು ಇಡೋದಾಗಲಿ ಏನೂ ಮಾಡಿಲ್ಲ. ಹೈವೇನಲ್ಲಿ ಸುಮ್ಮನೆ ಒಳಗಡೆ ಕೂತಿದ್ದಾರೆ. ಇವರು ಬೈಕ್ನವ್ರು ಅದು ಹೆಂಗೆ ಬಂದು ಕೂತ್ಕೊಂಡ್ರು ಅಂತಲೇ ಗೊತ್ತಿಲ್ಲ. ಜಸ್ಟ್ ಇವಾಗ ತಾನೇ ಒಂದು ನಿಮಿಷದ ಹಿಂದೆ ಆಗಿರೋದು ನಾವು ಹೋಗೋಕ್ಕೆ ಮುಂಚೆ. ಅದೇ ಮೊಬೈಲ್ ನೋಡ್ಕೊಂಡು ಹೋಗಿ ಕೂತ್ಕೊಂಡ್ರು, ಇಲ್ಲ ಹತ್ತ ಏನೋ ನೋಡ್ತಿದ್ರು, ಅಥವಾ ತುಂಬ ಸ್ಪೀಡಾಗಿ ಬಂದ್ಬಿಟ್ಟು ಕಂಟ್ರೋಲ್ ಸಿಗದಲ್ಲೇ ಕೂತ್ಕೊಂಡ್ರೆ ಗೊತ್ತಿಲ್ಲ. ಬೈಕೆಲ್ಲ ಫುಲ್ ಮುಂದ್ಗಡೆ ಊಷ್ಟಾಗಿತ್ತು. ಅವ್ರಿಗೂ ಸ್ವಲ್ಪ ಮುಖಕ್ಕೆ ಏಟಾಗಿತ್ತು. ನಮಗೆ ಹೋಗಿ ನಿಲ್ಸಿದ ಮೇಲೆ ನಮಗೇನು ಬೇಜಾರಪ್ಪ ಆಯ್ತಪ್ಪ ಅಂದರೆ, ಈ ಡ್ರೈವರು ಸುಮ್ಮನೆ ನೋಡ್ತಾನೆ ಇದ್ದಾನೆ ಹೊರ್ತು ಅವನು ಎತ್ತಾ ಇಲ್ಲ ಅವನ್ನ. ನಾವು ಅವ್ನು ಸುಮ್ಮನೆ ನೋಡ್ತಿರೋದು ನೋಡು ಅಂದ್ಕೊಂಡು ಗಾಡಿ ನಿಲ್ಸಿದ ಮೇಲೆ ಅಂದ್ಕೊಂಡು ಮೋಸ್ಟ್ಲಿ ಮೇಜರಾಗಿ ಆಗ್ಬಿಟ್ಟಿದೆ, ಮೋಸ್ಟ್ಲಿ ಡೆತ್ ಆಗಿರ್ಬೇಕು, ಅದಕ್ಕೆ ಮುಟ್ತಾ ಇಲ್ಲ ಅಂತ ನಾವು ಅಂದ್ಕೊಂಡು ಇಳಿದೋದ್ಮೇಲೆ ನೋಡಿದ್ಮೇಲೆ ಗೊತ್ತಾಯಿತು ಅವನು ಏನಾಗಿದೆ ಅಂದರೆ, ಪಾಪ ಬಿದ್ದವನಿಗೆ ಬೈಕ್ದವನಿಗೆ ಹೊಡೆದಿದ್ದು ರಪ್ಸಕ್ಕೆ ಮುಂದ್ಗಡೆ ಫುಲ್ ಬೈಕೆಲ್ಲ ಊಷ್ಟಾಗಿ ಹೋಗಿದೆ. ಮತ್ತು ಒಂದು ಶರ್ಟು ಬನಿಯನ್ನೆಲ್ಲ ಹರ್ಕೊಂಡು, ಆ ಬನಿಯನ್ ಏನಾಗಿದೆ ಅಂದರೆ ಬೈಕ್ ಹ್ಯಾಂಡ್ಲಿಗೆ ತಗೊಳಕೊಂಬಿಟ್ಟಿದೆ ಪಾಪ. ತಲೆ ಇದು ಮುಖದೆಲ್ಲ ರಕ್ತಪಾತ ಇತ್ತು, ತಗೊಳಕೊಂಡಿದೆ. ಅವನಿಗೆ ಬಿಡಿಸ್ಕೊಳಕ್ಕಾಗ್ತಾಯಿಲ್ಲ, ಕೈ ಹಿಂಗೆ ಮಾಡ್ತಾಯಿದ್ದಾನೆ ಪಾಪ ಬೈಕ್ನವರು. ಇವನು ಸುಮ್ಮನೆ ನೋಡ್ತಾ ಇದ್ದಾನೆ ಹೊರ್ತು ಅವನು ಗಾಡಿ ಡ್ರೈವರು ಅವನು ಬನಿಯನ್ ಬಿಡಿಸ್ಬಿಟ್ಟು ಅವ್ನು ಎತ್ತಾ ಇಲ್ಲ. ನಮಗೆ ಭಾಳ ಬೇಜಾರಾಗ್ಬಿಡ್ತು. ನಾವು ಆಮೇಲೆ ಇಳಿದೋಗ್ಬಿಟ್ಟು ಬಿಡಿಸಿದ ಮೇಲೆ ಪಾಪ ಅವರೇ ಮೇಲಕ್ಕೆ ಎದ್ರು. ಆಮೇಲೆ ನೀರೆಲ್ಲ ಪಾಪ ಗಾಡಿಲಿದ್ದ ಹೆಣ್ಮಕ್ಳೆಲ್ಲ ಬಂದು ಬಂದು ನೀರೆಲ್ಲ ಕೊಟ್ಟರು, ಮುಖ ಎಲ್ಲ ತೊಳ್ಕೊಂಡ್ರು. ಆಮೇಲೆ ಎದ್ದು ಅವರೇ ಸೈಡಿಗೆ ಕೂತ್ಕೊಂಡ್ರು. ನಮಗೆ ಭಾಳ ಬೇಜಾರಾಗಿದೆ ಅಂದರೆ, ಈ ಥರ ಡ್ರೈವರ್ಗಳು, ಇಂಥ ಡ್ರೈವರ್ಗಳು ಇರ್ತಾರ ಅಂತ ಅನ್ನಿಸ್ಬಿಡ್ತು. ಈ ಸುಮ್ಮನೆ ಆ ಕಡೆ ಹಿಂದೆ ಎಲ್ಲ ಓಡಾಡ್ತಾ ಇದ್ದಾನೆ, ಸೈಡಲ್ಲೆಲ್ಲ ಓಡಾಡ್ತಿದ್ದಾನೆ ಹೊರ್ತು ಅವನು ಎತ್ತಾನೇ ಇಲ್ಲ ಈ ಅಸಾಮಿ. ಯಾರೇ ಆದ್ರೂ ಯಾರು ಏನು ಬೇಕು ಅಂತ ಮಾಡ್ಕೊಳಲ್ಲ. ಫಸ್ಟ್ ಆಫ್ ಆಲ್ ಇವನು ಗಾಡೀಲಿ ಹೈವೇಗಳಲ್ಲಿ ಗಾಡಿ ನಿಲ್ಲಿಸಲೇಬಾರ್ದು. ನಿಲ್ಲಿಸಿರಿ ಕೆಟ್ಟೋದಾಗ ಏನು ಮಾಡಬೇಕು ಅಂದರೆ, ಅಟ್ಲೀಸ್ಟ್ ಕೆಳಗಡೆ ಇಳಿದ್ಬಿಟ್ಟು ಏನಾರು ಒಂದು ಸಿಂಬಲ್ ಹಿಂದ್ಗಡೆ ಬರೋ ಗಾಡಿಗೆಲ್ಲ ಸಿಗ್ನಲ್ ಕೊಡ್ತಾ ಇರಬೇಕು. ಸೈಡ್ಗೆ ಹೋಗಿ ಅಂತ ಕಲ್ಲು ಪಲ್ಲೆಲ್ಲ ಇಕ್ಬೇಕು, ಸೊಪ್ಪೆಲ್ಲ ಸಿಗಿಸ್ಬೇಕು, ಇಲ್ಲ ಟ್ರಯಾಂಗಲೆಲ್ಲ ಇಡಬೇಕು. ಅದನ್ನು ಬಿಟ್ಟು ಸುಮ್ಮನೆ ಗಾಡಿ ಒಳಗೆ ಹಿಂಗೆ ಕೂತ್ಕೊಳ್ಳೇಬಾರ್ದು. ಈ ಥರ ಹೈವೇಗಳಲ್ಲಿ ಈ ಥರ ಆಕ್ಸಿಡೆಂಟ್ಗಳೆಲ್ಲ ನಡೀತಾನೆ ಇರ್ತವೆ. ಹಿಂಗಾದಾಗ ಇಳಿದು ಅಟ್ಲೀಸ್ಟು ಹೋಗಿ ಬೇಗ ಎತ್ತದ್ಬಿಟ್ಟು ಸುಮ್ಮನೆ ನೋಡ್ತಾ ನಿಂತವನು. ಅದೇ ನಮಗೆ ಭಾಳ ಬೇಜಾರಾಗ್ಬಿಡ್ತು. ಅಷ್ಟೊತ್ತಿಗೆ ಹೆಂಗೆ ಹೋಗಿ ಬನಿಯನ್ ಬಿಡಿಸಿದ ತಕ್ಷಣ ಹ್ಯಾಂಡ್ಲಿಂದ ಅವರೇ ಸೈಡಿಗೆ ಕೂತ್ಕೊಂಡ್ರು. ಮುಖ ಎಲ್ಲ ನೀರು ಕೊಟ್ಟಿದ್ದಕ್ಕೆ ಹೆಣ್ಮಕ್ಳು ಮುಖ ಎಲ್ಲ ತೊಗೊಂಡ್ರು. ತಕ್ಷಣ ಆಂಬುಲೆನ್ಸ್ ಪೊಲೀಸ್ಗೆಲ್ಲ ಫೋನ್ ಮಾಡಿದು, ಎಲ್ಲ ಇದಾಯಿತು. ಯಾರೇ ಆದರೂ ಅಷ್ಟೇ ದಯವಿಟ್ಟು ಈ ಥರ ಮಾಡೋಕ್ಕೋಗ್ಬೇಡಿ. ಈ ಥರ ಏನಾರು ಕಂಡಾಗ ದಯವಿಟ್ಟು ಎಲ್ಪ್ ಮಾಡಿ, ಸುಮ್ಮನೆ ಕೂತ್ಕೊಳಕ್ಕೆ ಹೋಗ್ಬೇಡಿ. ಕೆಲವರಿಗೆ ಕಾಲು ತಗೊಳಕೊಂಡಿರುತ್ತೆ, ಇಲ್ಲ ಬಟ್ಟೆ ಏನಾರು ತಗೊಳಕೊಂಡು ಎದೊಳಕ್ಕಾಗ್ದಂಗೆ ಆಗಿರುತ್ತೆ. ಹಿಂಗೆಲ್ಲ ಆಗಿರ್ತವೆ. ದಯವಿಟ್ಟು ಎಲ್ಪ್ ಮಾಡಿ. ಇವತ್ತು ಅವ್ರಿಗಾಗಿರ್ಬೋದು, ನಾಳೆಗೆ ಇನ್ನೊಬ್ರಿಗಾಗ್ಬೋದು. ಏನು ಸಹಾಯ ಮಾಡಿದ್ರೆ ಏನು ಸವದೋಗಲ್ಲ. ಈ ಥರ ನೋಡಿ ಡ್ರೈವರ್ ನೋಡಿ ಭಾಳ ಬೇಜಾರಾಗ್ಬಿಡ್ತು. ಇಂಥ ಡ್ರೈವರ್ಗಳು ಇರ್ತಾರ ಅನ್ನಿಸ್ಬಿಡ್ತು. ಸುಮ್ಮನೆ ನೋಡ್ತಾ ನಿಂತಿದ್ದಾನೆ ಹೊರ್ತು ಎತ್ತನೇ ಇಲ್ಲ ಪಾಪ. ಬನಿಯನ್ ತಗೊಳಕೊಂಡೈತೆ, ಎತ್ತನೇ ಇಲ್ಲ ಹುಡುಗನ್ನ. ಈ ಥರ ನೋಡಿ ಭಾಳ ಬೇಜಾರಾಯಿತು. ಅದರಿಂದ ದಯವಿಟ್ಟು ಯಾರಾದರೂ ಕೂಡ ಈ ಥರ ರಸ್ತೆಯಲ್ಲಿ ಆದಾಗ ದಯವಿಟ್ಟು ಆದಷ್ಟು ಕೈಲಾದಷ್ಟು ಸಹಾಯ ಮಾಡಿ. ಯಾಕಂದರೆ ಅದು ಪರಿಸ್ಥಿತಿಯ ಬಂದರಿಗೆ ಗೊತ್ತಿರುತ್ತೆ. ಯಾರೊಬ್ರು ಬಂದು ಎತ್ತಾರ ಅಂತ ಅವ್ರು ಕಾಯ್ತಾ ಇರ್ತಾರೆ.